ಈ ಮದುವೆ ಆದ ಮೇಲೆ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ಮೇಲೆ ಮೊದಲೇದು ಜವಾಬ್ದಾರಿ ಬರೋದು ಸಂತತಿ. ಎರಡನೇ ಜವಾಬ್ದಾರಿ ಸಾಧನ. ಮಕ್ಕಳನ್ನು ಹೇಗೆ ಹಡಿಬೇಕು, ಮಕ್ಕಳು ಹೇಗಿರಬೇಕು, ಅವರನ್ನು ನಾವು ಹೆಂಗೆ ತಯಾರು ಮಾಡಬೇಕು, ಅವರ ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಕಣ್ಣುಗಳನ್ನು ಭದ್ರವಾಗಿ ಇಟ್ಟುಕೊಂಡು ಹೆಂಗೆ ಬೆಳಿಬೇಕು, ಅವರು ತಮ್ಮ ಕುಟುಂಬವನ್ನು ಹೆಂಗೆ ಬೆಳೆಸಬೇಕು, ಇದನ್ನೆಲ್ಲ ನಾವು ಇವತ್ತಿನ ಪ್ಲ್ಯಾನ್ ಮಾಡ್ಕೋಬೇಕು. ನಾವು ಯಾವ ಕಾಲೇಜಿಗೆ ಹತ್ತಬೇಕು, ಎಲ್ಲಿ ಟ್ಯೂಷನ್ಗೆ ಹಾಕಬೇಕು ಅದೆಲ್ಲ ಅನ್ಕೋತ ಅವ್ರು ಟ್ಯೂಷನ್ಗೆ ಹಾಕ್ರೆ ಅವ್ರು ನಾಳೆ ಟೆನ್ಷನ್ ತಂದು ಕೊಡ್ತಾವೆ. ಬೇಕಾಗಿದ್ದು ನಮಗೆ ಸಂತಾನದ ಬಗ್ಗೆ ಭುವನೇಶ್ವರ ಶಾಂತಿ ಮಾಡ್ತಾರೆ. ಮಕ್ಕಳು ಹೆಂಗಿರಬೇಕು ಅಂತ ಹೇಳ್ತಾರೆ. ಜರದಷ್ಟರಿ ಯಥಾಸಾಹ ಭಗೋ ಅರ್ಯಮ ಸವಿತಾ ಪುರಂದಿರ್ ಮಹ್ಯಂತ ದುರ್ಗಾರ ಪತ್ಯಾಜ ದೇವಾಹ. ದೇವತೆಗಳೆಲ್ಲ ನಿನಗೆ ಗೃಹಸ್ಥಾಶ್ರಮವನ್ನು ಯಾಕೆ ಕೊಟ್ಟರು ಗೊತ್ತಾ? ಉತ್ತಮವಾದಂತಹ ಸೂರ್ಯನಿಂದಾಗಿ ಆಕಾಶವು ಬೆಳಗಿದಂತೆ, ಸತ್ಯದಿಂದಾಗಿ ಭೂಮಿಯು ಬೆಳಗಿದಂತೆ, ಸುಪುತ್ರ ಕುಲದೀಪಕಃ, ನಿನ್ನ ಮಗನಿಂದ ನಿನ್ನ ಕುಲದ ಬೆಳವಣಿಗೆ ಆಗಬೇಕು, ನಿನ್ನ ಕುಲ ಬೆಳಗಬೇಕು ಅಂತನ್ನೋದಕ್ಕಾಗಿ ನಿಮ್ಮಿಬ್ಬರನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಕುಲದೀಪಕನಾದಂತಹ, ಕುಲವನ್ನು ಬೆಳಗತಕ್ಕಂತಹ ಮಗನನ್ನು ಹಡಿಮ, ಬೆಳಗುವ ದೀಪವನ್ನು ಆರಿಸುವ ಮಗನನ್ನು ಹಡಿಬೇಡ. ಈ ರೀತಿಯಾಗಿ ಉಪದೇಶ ಮಾಡ್ತಾರೆ, ಈ ರೀತಿಯಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಆ ರೀತಿಯಾಗಿ ಬಹಳ ಸುಂದರವಾದ ಒಂದು ಮಾತಿದೆ. ಚಿನ್ನದ ಮಂಚ ರನ್ನದ ಕನ್ನಡಿಯನ್ನು ಹಾಕಿ ಮಗುವನ್ನು ಮಲಗಿಸಿದರೆ ಮಗು ಮಲ್ಕೊಳ್ಳೋದಿಲ್ಲವಂತೆ. ತೊಡೆಯೇ ತೊಟ್ಲು ಕಂಗಳೆ ಆರತಿ ಮಾಡಿದಾಗ ಮಗು ಕಣ್ಣು ಮುಚ್ಚಿಕೊಳ್ತದಂತೆ. ಅರ್ಥಾತ್ ನೀ ಶ್ರೀಮಂತಾಗಿ ಬಂಗಾರದ ತೊಟ್ಲೊಳಗೆ ರನ್ನದ ಕನ್ನಡಿ ಹಾಕಿ ಕೂಸಿನ ಮಲಗಿಸ್ತೀವಿ ಅಂತ ಕೂಸಿಗದು ಬೇಕಾಗಿಲ್ಲ. ತನ್ನ ತಾಯಿ ಮೆತ್ತಗಾಗಿರ್ತಕ್ಕಂಥ ತೊಡೆಯೇ ತೊಟ್ಲ ಅವಳು ಕಣ್ಣಿಂದ ನೋಡಿ ಕಣ್ಣಿಂದ ಆರತಿ ಮಾಡ್ತಾಳೆ. ತನ್ನ ಎರಡೂ ಕಣ್ಣುಗಳಿಂದ ಮಗುವಿನ ಮೇಲೆ ಮಾಡುವ ಆರತಿ ಅದು ಮಗುವಿಗೆ ನಿದ್ರೆಯನ್ನು ತಂದು ಕೊಡುತ್ತದೆ ಅಂತ ಒಬ್ಬರು ಕಾವ್ಯವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮುತ್ತಿನ ಹಾರ ಹೊನ್ನದ ಹೊದಿಕೆ ಹಾಕಿದರೆ ಮಗು ಮಲಗೀತೆ, ಅದಲ್ಲ ಹಾಲಿನ ಹಾರ ಹಾಕಿ ತನ್ನ ಎದೆಯ ಸೆರಗನ್ನು ಕೂಸಿನ ಮೇಲೆ ಹೊದಿಸಿದಾಗ ಮಗು ಮಲಗ್ತದೆ ಅಂತ ಒಂದು ದೊಡ್ಡ ಕಾವ್ಯ ಇದೆ. ಅದರೊಳಗೆ ತಾಯಿ ಮಕ್ಕಳ ಸಂಬಂಧ ಹೇಗಿರ್ತದೆ ಅಂತ ಅನ್ನೋದನ್ನು ಸ್ಪಷ್ಟ. ಮಕ್ಕಳಿಗೆ ತಾಯಿಯಿಂದ ಏನು ಬೇಕು ಅದೇ ದೇವರಿಗೆ ಬೇಕು. ಬೆಳ್ಳಿ ಬಂಗಾರ ಮುತ್ತು ರತ್ನ ಏನೂ ಅಪೇಕ್ಷೆ ಮಾಡೋಂಗಿಲ್ಲ. ತಾಯಿಯ ಪ್ರೀತಿ ಮಾತ್ರ ಅಪೇಕ್ಷೆ ಮಾಡ್ತವೆ ಮಕ್ಕಳು. ಆ ರೀತಿಯಾಗಿ ದೇವರು ಕೂಡ ಹಾಗೆ ಅಪೇಕ್ಷೆ ಮಾಡ್ತಾರೆ. ಬಂಗಾರ ಬೆಳ್ಳಿ ಯಾರೂ ಅಪೇಕ್ಷೆ ಮಾಡೋದಿಲ್ಲ, ನಾವು ಅಪೇಕ್ಷೆ ಮಾಡೋದಿಲ್ಲ. ಪ್ರೀತಿ ಎಲ್ಲರೂ ಅಪೇಕ್ಷೆ ಮಾಡೋದು ಅಂತ ಹೇಳ್ತಾರೆ. ಆ ರೀತಿಯಾಗಿ ಮತ್ತು ಒಬ್ಬ ಮಕ್ಕಳು ತಾಯಿನ ಬೈದು ನೀವು ಕಂಡೀರಾ, ತಾಯಿನ ಯಾಕೆ ಬೈಬೇಕಾಯ್ತು ನೋಡಿರಿ. ತಂದೆ ತಾಯಿ ಪರಾರ್ಥಗಳಿರ್ತಾರೆ, ಅಕಸ್ಮಾತ್ತಾಗಿ ಸ್ವಾರ್ಥಗಳಾದರೆ ಮಕ್ಕಳು ಬೈಲಿ ಶುರು ಮಾಡ್ತಾರೆ. ಭರತ ಬರ್ತಾರೆ, ಕೌಸಲ್ಯ ನಿಂತಿರ್ತಾಳೆ, ಮಧ್ಯದಲ್ಲಿ ಕೈಕೈ ನಿಂತಿರ್ತಾಳೆ, ಅದರ ಬಾಜುಕ್ಕೆ ಸುಮಿತ್ರ ನಿಂತಿರ್ತಾಳೆ. ಭರತ ಬಂದು ಸುಮಿತ್ರಾಗ ನಮಸ್ಕಾರ ಮಾಡ್ತಾನೆ, ಕೌಸಲ್ಯಾಗ ನಮಸ್ಕಾರ ಮಾಡ್ತಾನೆ, ಕೈಕೈಗೆ ನಮಸ್ಕಾರ ಮಾಡೋದಿಲ್ಲ, ಹೆತ್ತ ತಾಯಿಗೆ ನಮಸ್ಕಾರ ಮಾಡೋದಿಲ್ಲ. ಆಗ ಅವನು ಕೊಡುವ ದೃಷ್ಟಾಂತ ಏನು ಗೊತ್ತದೇನೋ, ಗಂಗಾ ಯಮುನೆಯೋರ ಮಧ್ಯೆ ಕುನದೀವ ಪ್ರವೇಶಿತ ಅಂತಂತ. ಈ ಕೈಕೈ ಹೆಂಗೆ ಅಂದರೆ ಈ ಕಡೆ ಗಂಗಾ ಹರಿತಾ ಇದ್ದಾಳೆ, ಈ ಕಡೆಗೆ ಯಮುನಾ ಹರಿತಾ ಇದ್ದಾಳೆ, ಮಧ್ಯದಲ್ಲಿ ಘಟಾರ ಹರಿದ್ರೆ ಹೆಂಗೆ ಕಾಣಿಸ್ಬೇಕೋ ಹಂಗೆ ನಮ್ಮವು ಕಾಣಿಸ್ಲಿಕ್ಕತ್ತಾಳಂತಂತ. ಗಂಗಾ ಯಮುನೆಯೋರ ಮಧ್ಯೆ ಕುನದೀವ ಪ್ರವೇಶಿತ ಅಂತ. ಪವಿತ್ರವಾದ ಎರಡು ನದಿಗಳ ಮಧ್ಯದಲ್ಲಿ ಒಂದು ಘಟಾರನ ಹರಿಬೇಕಲ್ಲ, ಹಂಗೆ ಹರಿತಾಳೆ ನಮ್ಮವ್ವ ಅಂತ ಅಂತಾಳೆ. ಆತ್ಮಕಾಮ ಅಸಚ್ಚಂಡಿ ಕ್ರೋಧನ ಪ್ರಜ್ಞಮಾನಿನಿ. ಯಾರು ಈ ತಾಯಿ ಇಂಥವು ಮಾತಾಡ್ತಾರೆ? ಮಕ್ಕಳ ಕಡೆಯಿಂದ ಹಿಂಗೆ ಅನಿಸ್ಕೊಳ್ಳೋದು ಸರಿನಾ? ಸರಿಯಾಗಿ ಅವರನ್ನು ನಾವು ಅದಕ್ಕೆ ಇವಳೇನು ಮಾಡಿದ್ದು, ಭರತನಿಗೆ ರಾಜ್ಯವಾಗಬೇಕು, ಭರತನಿಗೋಸ್ಕರವಾಗಿ. ಯಾವಾಗ ಒಂದು ದಿವಸ ಪ್ರೀತಿಯಿಂದ ಭರತನಿಗೆ ಹಾಲು ಹಣ್ಣು ಕೊಡಲಿಲ್ಲ ಅಂಥೇಳಿನೇ ಭರತ ಬರೀ ಮಾವನ ಮನೆಯೊಳಗಿರ್ತಿದ್ದ.
ತನ್ನ ತಾಯಿಯ ಪ್ರೀತಿ ಸಿಗ್ತಿತ್ತು ಅಂದರೆ ಇಲ್ಲಿರ್ತಾರೆ, ತಾಯಿಯ ಪ್ರೀತಿಯನ್ನು ಇನ್ನೊಬ್ಬರು ಕೊಟ್ಟರೆ ಅಲ್ಲೇ ಇರ್ತಾರೆ. ಮಾವಸಿ ಮಾಮ ಹಿಂಗೆ ಅನ್ಕೋತ ಕೊಡ್ತಾರೆ. ಅದಕ್ಕಾಗಿ ಏನಾಯಿತು, ಈ ತಾಯಿ ಕೊಡ್ತಿದ್ದಿಲ್ಲ ಪ್ರೀತಿ ಅಂತ ಅನ್ನೋದಕ್ಕಾಗಿ ಮಾವನ ಮನೆಯಾಗ ಇರ್ತಿದ್ದ. ರಾಮಾಯಣ ಹೇಳ್ತಾ ಇದೆ. ಕೊನೆಗೆ ಮಕ್ಕಳು ಬೈತಾರೆ, ನೀ ಏನು ನನಗೆ ಮಾಡಿದಿ ಅಂತ ಕೇಳ್ತಾರೆ. ಆತ್ಮಕಾಮ ಅಂತಂತಾಳೆ. ಆಮೇಲೆ ಕೌಸಲ್ಯಾದೇವಿ ಸೀತಾದೇವಿಗೆ ಮಾತು ಹೇಳ್ತಾಳೆ, ಭಾಳ ಸುಂದರವಾಗಿ ಹೇಳ್ತಾಳೆ. ಸೀತಾದೇವಿ ಹೋಗಿ ಬರ್ತೀನಿ ಅತ್ತಿ ಅಂತಂತಾಳೆ. ಕೌಸಲ್ಯನ ಕಣ್ಣ ನೀರು ಬರ್ತವೆ. ಹೌದಮ್ಮ, ನನ್ನ ಮಗಳ ಸಮಾನ ನೀನು. ಶಾಂತ ನನ್ನ ಮಗಳು, ಅವಳು ಹೋದ್ಲು. ಸೊಸೆ ನನ್ನ ಮಗಳು, ಅವಳು ಹೋದ್ಲು. ಮಗಳ ಹೋದ ಮೇಲೆ ಸೊಸೆ ಬರ್ತಾಳೆ. ಯಾವಾಗಲೂ ಎಲ್ಲರ ಮನೆಯೊಳಗೆ ಹೆಣ್ಮಕ್ಳು ಮದುವೆ ಆದಮೇಲೆ ಗಂಡಸ ಮಕ್ಕಳು ಮದುವೆ ಮಾಡ್ತಾರೋ ಇಲ್ಲ? ಯಾಕೆ ಮಾಡ್ತಾರೆ ಗೊತ್ತದೇನು? ಮಗಳು ಹೋದ ಚಿಂತೆ ಇರಬಾರ್ದು. ನನ್ನ ಮಗಳು ನನ್ನ ಬಿಟ್ಟು ಹೋದ್ಲಲ್ಲಪ್ಪ ಅಂತಲ್ಲ, ಇನ್ನೊಬ್ಬರ ಮಗಳನ್ನು ತನ್ನ ಮಗಳನ್ನಾಗಿ ಮಾಡ್ಕೊಳ್ಬೇಕು ಅಂತ ಅನ್ನೋದಕ್ಕಾಗಿ ಈ ಸಿಸ್ಟಮ್ ಅದ. ನಾವು ಹಂಗೆ ಮಾಡ್ಕೊಂಗಿಲ್ಲ. ಸೊಸಿ ಬರು ಮುಂದಾಗಲೇ ಸೊಸಿ ಅಂತ ಅನ್ನೋ ದೃಷ್ಟಿಯಿಂದ ನೋಡ್ತೀವಿ. ಮಗಳು ಅಂತ ಅನ್ನೋದು, ನನ್ನ ಮಗಳು ಕೈ ಬಿಟ್ಟು ಹೋದ್ಲಲ್ಲ, ಇನ್ನೊಬ್ಬಕ್ಕೆ ಮಗಳು ನನ್ನ ಜೊತೆಗೆ ಇರ್ಲಿಕ್ಕೆ ಬಂದು ಹಿಂಗೆ ತಿಳ್ಕೊಳ್ಬೇಕು ಅಂತಲಿಕ್ಕೆ ಕೌಸಲ್ಯ ಹೇಳ್ತಾಳೆ. ಅಲ್ಪಾಮ ಪ್ಯಾಪದಂ ಪ್ರಾಪ್ಯ ದೂಷಯಂತಿ ಪ್ರಜಹ್ಯತಿಪಿ. ನೋಡಮ್ಮ, ತರುಣ ಹೆಂಗಸರ ಸ್ವಭಾವ ಏನು ಅಂದರೆ, ಗಂಡನಿಗೆ ಎಲ್ಲಿಯವರೆಗೆ ಆಪತ್ತು ಬರುವುದಿಲ್ಲ ಅಲ್ಲಿಯವರೆಗೆ ಪ್ರೀತಿಯಿಂದ ಇರ್ತಾರೆ. ಗಂಡನಿಗೆ ಆಪತ್ತು ಬಂತು ಅಂದರೆ ಅವನನ್ನು ಬಿಟ್ಟು ಹೋಗ್ತಾರೆ. ಅದು ಪಾತಿವ್ರತ್ಯ ಧರ್ಮ ಅಲ್ಲ ಅಂತ. ಭಗೋಮೇ ಕಾಮ ಸಮೃದ್ಧತಾಂ, ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಂದಿರ್ತಾಳೆ. ಭಗೋಮೇ ಕಾಮ ಸಮೃದ್ಧತಾಂ, ನಿನ್ನ ಐಶ್ವರ್ಯದ ಜೊತೆಗೆ ನಾನು ನಿನ್ನ ಜೊತೆಗಿದ್ದೀನಿ. ಐಶ್ವರ್ಯ ಬಂದರೂ ಐಶ್ವರ್ಯ ಹೋದರೂ ನಾನು ನಿನ್ನ ಜೊತೆಗಿರ್ತೇನೆ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಂದಿರ್ತಾಳೆ. ಮನೆಗೆ ಮನೆಯೇ ರಾಜ್ಯ, ಗಂಡನೇ ರಾಜ, ಹೆಂಡತಿಯೇ ಮಂತ್ರಿ, ಮಕ್ಕಳೇ ಪ್ರಜೆಗಳು, ಅದೊಂದು ರಾಜ್ಯ. ಪ್ರಮಾಣ ವಚನ ಸ್ವೀಕಾರ ಮಾಡಿ ಬರ್ತಾಳೆ. ಬಂದು ಅವಳು ಹೇಳ್ತಾಳೆ, ಯುವತ್ಯ ಪಾಪ ಸಂಕಲ್ಪಾ ಕ್ಷಣ ಮಾತ್ರ ವಿರಾಗಿಣ. ಒಬ್ಬ ಹೆಣ್ಣಿನ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ದಾಳೆ. ಯುವತಿಯರ ಲಕ್ಷಣವೇನು ಅಂದರೆ ಪಾಪ ಸಂಕಲ್ಪ, ಅವರ ಅಪೇಕ್ಷೆಗಳು ಎಂದೂ ಒಳ್ಳೆಯದೇ ಇರೋದಿಲ್ಲ, ಪಾಪಿಷ್ಠವಾದ ಸಂಕಲ್ಪಗಳು ಇರ್ತವೆ. ನಮ್ಮ ಹುಬ್ಬಳ್ಳಿಯಿಂದ ಒಂದು ಹೆಣ್ಣು ಮದುವೆ ಆಯಿತು, ಗುರುತಿನವರು. ಪ್ರತಿ ತಿಂಗಳು ಅವಳಿಗೆ ಪಾಕೆಟ್ ಮನಿ ಬೇಕು. ವಾರಕ್ಕೊಮ್ಮೆ 5 ಸ್ಟಾರ್ ಹೋಟೆಲ್ಗೆ ನಾವು ಹೋಗಲೇಬೇಕು. ನಿಮ್ಮ ಅತ್ತೆ ಮಾವಂದ್ರನ್ನು ಇನ್ನೊಂದು ಮನೆಯೊಳಗೆ ಇಡಬೇಕು. ಅವರಿಗೂ ನಮಗೂ ಸಂಪರ್ಕ ಬರಬಾರ್ದು. ಪಾಪ ಸಂಕಲ್ಪಗಳು. ಎಷ್ಟೋ ಜನ ಇದ್ದಾರೆ, ಮನೆ ತುಂಬಿಕೊಂಡಿರಬೇಕು, ಮಾತಾಡಬೇಕು, ಸಂತೋಷ ಪಡಬೇಕು, ಒಬ್ರಿಗೊಬ್ರು ಹಂಚ್ಕೋಬೇಕು. ಅದೊಂದು ವಿಚಿತ್ರ ಇರ್ತದೆ. ಅದು ಅಪೇಕ್ಷೆ ಮಾಡೋರು ಭಾಳ ಕಮ್ಮಿ. ಅದಕ್ಕೆ ಪಾಪ ಸಂಕಲ್ಪ ಕ್ಷಣ ಮಾತ್ರ ವಿರೋಗಿಣ. ಒಂದು ಕ್ಷಣದೊಳಗೆ ವೈರಾಗ್ಯ ತಾಳ್ಬಿಡ್ತಾರೆ, ನಿಮ್ಮನ್ನು ಹತ್ತಿರ ಬರಲಿಕ್ಕೆ ಕೊಡೋದಿಲ್ಲ. ಯಾಕೆಂದರೆ ಅವ್ರ ಅಪೇಕ್ಷೆ ಪೂರ್ಣ ಮಾಡಿದರೆ ಹತ್ತಿರ ಬರ್ತಾರೆ. ಸ್ತ್ರೀಣಾಂ ಪವಿತ್ರಂ ಪರಮಂ ಪತಿರೇಕೋ ವಿಶಿಷ್ಯತೆ. ಸ್ತ್ರೀಯರಿಗೆ ಪವಿತ್ರವಾದ ವಸ್ತು ಅಂದರೆ ಗಂಡ. ನಾವು ಪವಿತ್ರವಾದ ವಸ್ತುಗಳು ಅಂತ ನೋಡ್ತೀವಲ್ಲ, ದೇವರನ್ನು ನೋಡಿದರೆ ಪವಿತ್ರ ಅಂತ ಅಂದ್ಕೊಳ್ತೀವಿ, ಆಕಳನ್ನು ನೋಡಿದರೆ ಪವಿತ್ರ ಅಂತ ಅಂದ್ಕೊಳ್ತೀವಿ, ಸ್ವಾಮಿಗಳು ಕಂಡ್ರೆ ಪವಿತ್ರ ಅಂತ ಅಂದ್ಕೊಳ್ತೀವಲ್ಲ, ಹಂಗೆ ಗಂಡಂತ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದನೇದ್ದು ಮಂಗಳಸೂತ್ರ ದರ್ಶನ, ಎರಡನೇದ್ದು ಗಂಡನ ಮುಖದ ದರ್ಶನ ಮಾಡ್ಕೋಬೇಕಂತ. ಅದು ಆಗದೇ ಇದ್ದರೆ ಆಕಳ ದರ್ಶನ, ತುಳಸಿ ದರ್ಶನ, ಮತ್ತೊಂದು ಮಗದು ಉಳಿದೆಲ್ಲ ಶುಭವಾದದ್ದು ಹೇಳಿದ್ದಾರೆ. ತಾತ್ಪರ್ಯ ಪತಿರೇಕಃ ಅಂತ ಹೇಳ್ತಾರೆ. ಆದ್ದರಿಂದ ಸತ್ವಯ ನಾಮ ಮಂತವ್ಯ ಪುತ್ರ ಪ್ರವ್ರಾಜಿತೋ ವನಂ. ನಿನ್ನ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ, ನನ್ನ ಮಗನಿಗೆ ರಾಜ್ಯಭ್ರಷ್ಟನಾಗಿ ವನವಾಸಿಯಾದ ಅಂತನ್ನೋದಕ್ಕಾಗಿ ಅವನನ್ನು ಕೈ ಬಿಡಬೇಡ. ನಿಮ್ಮಪ್ಪ ಜನಕ ರಾಜ, ದೊಡ್ಡ ಅರಮನೆ, ಅದಕ್ಕೆ ಗಂಡಿಗೆ ಹೇಳಿಕ್ಕೆ ಹೋಗಬೇಡ. ನಿಮ್ದು ಎಂದು 14 ವರ್ಷ ಆಯಿತು, ನಾವು ಒಂದು SMS ಕೊಡ್ರೆ ನಾವು ಈ ಕಡೆ ಬರ್ತೀವಿ ಅಂತ ಅಲ್ಲಿಕ್ಕೆ ಹೋಗಬೇಡ. ನಾನು ನಮ್ಮ ಅಪ್ಪನ ಹತ್ರ ಇರ್ತೀವಿ, ದೊಡ್ಡ ರಾಜ ಪ್ರಜಾಪತಿ ಸಮಹ, ಭಾರೀ ದೊಡ್ಡ ಅರಮನೆ ಇದೆ. ಇದು ಸೀತಾದೇವಿ ತೋರಿಸ್ತಕ್ಕಂಥದ್ದು. ಅರಮನೆ, ಅರಣ್ಯ ಇವೆಲ್ಲನೂ ಸಂಬಂಧ ಇಲ್ಲ. ಗಂಡನ ಜೊತೆಗೆ ಎಷ್ಟೋ ತನಕ ಇರ್ತೇನೆ, ಅದು ನನಗೆ ರುಚಿಸ್ತದೆ ಅಂತ ಯಾವಾಗ ಅನ್ನಿಸ್ತದೆ, ಅದೇ ನಿನ್ನ ಪಾತಿವ್ರತ್ಯ ಅಂತ. ಅರಣ್ಯವೂ ಅರಮನೆ, ಸೀತಾದೇವಿ ಅದನ್ನೇ ಹೇಳ್ತಾಳೆ. ಯಾಕ್ರಿ,
ತವ್ರ ಮನೆಗೆ ಹೋಗ್ಲಿಕ್ಕೆ ಬರ್ತಿತ್ತ ಇಲ್ಲೋ? ಇವತ್ತಿನವ್ರು ಏನು ತೊಗೋತಿದ್ರು ಡಿಸಿಷನ್ ತೊಗೊಳ್ರಿ. ಗಂಡ ಏನಾದರೂ ವನವಾಸಕ್ಕೆ ಹೋಗೋ ಪ್ರಸಂಗ ಬಂದ್ರೆ ಹೆಣ್ತಿ ಏನಂತಿದ್ಲು, ಬೇಕಾದಷ್ಟು ಸಮೃದ್ಧ ತವ್ರ ಮನೆ ಅದ, ನಿಮ್ಮದು ಮುಗಿದ ಮೇಲೆ ಹೇಳ್ರಿ ನಮಗೆ ಬರ್ತೀವಿ ಅಂತ. ಆ ಕೆಲಸ ಸೀತಾದೇವಿ ಮಾಡಲಿಲ್ಲ. ಸೀತಾದೇವಿ ಬರ್ತಾಳೆ, ಅಹಂಚ ಸೀತಾಂ, ಅವಳು ನೀನು ಎಲ್ಲಿದ್ದೀಯಾ ನಾನು ಅಲ್ಲೇ, ನೀನು ಮನುಷ್ಯ ನಾನು ನೆರಳು, ಛಾಯೈವ ತಾಂ ಭೂಪತಿರನ್ನ ಗಚ್ಚತೆ. ಸೀತಾದೇವಿ ಅಂತಾಳೆ, ಗಂಡ ಎಲ್ಲಿದ್ದಾನೋ ಅದು ನನ್ನ ರಾಜ್ಯ, ನೀನು ಇಲ್ಲ ಅಂದರೆ ನನಗೆ ಸ್ವರ್ಗನೂ ಇಲ್ಲ ನರಕನೂ ಇಲ್ಲ, ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಸೀತಾದೇವಿ ರಾಮನ ಜೊತೆಗೆ ಹೇಳ್ತಾಳೆ. ಅಂದರೆ ಗಂಡನನ್ನು ಯಾವ ಕಾಲಕ್ಕೂ ಯಾವ ಆಪತ್ತಿನಲ್ಲೂ ಬಿಡಬಾರ್ದು ಅಂತನೋ ಸಂಕಲ್ಪ ಇವತ್ತಿನ ಜನರು ತಿಳ್ಕೋಬೇಕು. ಎಲ್ಲ ಸಮೃದ್ಧಿ ಇದ್ದಾಗಲೂ ಬಿಡ್ತಾರೆ ಅಂತಂದ್ರೆ ಸೀತಾದೇವಿಯ ಒಂದು ಅಂಶನೂ ಇವರೊಳಗಿಲ್ಲ ಅಂತ. ಇದೆಲ್ಲ ಪರದೇಶದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಗಂಡನನ್ನು ಬಿಡೋದು ಅಂತಂದರೆ ಗಂಡನಿಗೆ ಕಾಲು ಹೋಗಿರ್ತವೆ, ಬಾಗಿಲ ಹತ್ರ ನಿಂತಿರ್ತಾನೆ, ಒಬ್ಬಕ್ಕೆ ವೇಶ್ಯಾಸ್ತ್ರೀ ಹೋಗ್ತಾಳೆ ಎದುರಿಗೆ. ಗಂಡ ಹೆಂಡತಿ ಹೇಳ್ತಾನೆ, ನಾನು ವೇಶ್ಯಾರ ಮನೆಗೆ ಹೋಗಬೇಕು ಅಂತ. ಆಯಿತು ಅಂತ ಹೇಳ್ತಾಳೆ. ಗಂಡನನ್ನು ಹೊತ್ತುಕೊಳ್ತಾಳೆ, ಒಂದು ಕೈಯಲ್ಲಿ ದುಡ್ಡು ಇಟ್ಟುಕೊಳ್ತಾಳೆ, ಒಂದು ಕೈಯಲ್ಲಿ ದುಡ್ಡು, ಇನ್ನೊಂದು ಕೈಯಲ್ಲಿ ಗಂಡನ ಹೊತ್ತುಕೊಂಡಿದ್ದಾಳೆ. ಹೋಗ್ತಾ 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 ಇರುವಾಗ ಮಾಂಡವ್ಯ ಋಷಿಗಳು ಕಂಬಕ್ಕೆ ಸೇರಿಸಿರ್ತಾರೆ. ಈ ಗಂಡನ ಕಾಲ ಮಾಂಡವ್ಯ ಋಷಿಗಳಿಗೆ ಬಡಿತದೆ. ಆಗ ಮಾಂಡವ್ಯ ಋಷಿಗಳು ಶಾಪ ಕೊಡ್ತಾರೆ, ಯಾವನ ಕಾಲ ನನಗೆ ಬಡಿತೋ ನಾಳೆ ಸೂರ್ಯೋದಯ ಒಳ್ಳೆಕ್ಕ, ಸೂರ್ಯೋದಯ ಆಗುವುದಕ್ಕೆ ಅವ ಸಾಯಬೇಕು ಅಂತ ಮಾಂಡವ್ಯ ಋಷಿಗಳು ಶಾಪ ಕೊಡ್ತಾರೆ. ಅದು ಇವಳಿಗೆ ಕೇಳಿಸ್ತದೆ. ಇವಳು ಹೊರಗೆ ನೋಡ್ತಾಳೆ, ಋಷಿಗಳಿಗೆ ಹೇಳ್ತಾಳೆ, ನಿಮ್ಮ ಶಾಪ ಸರಿ, ನಾಳೆ ಸೂರ್ಯೋದಯ ಆದರೆ, ಹೌದಲ್ಲ, ಸೂರ್ಯೋದಯನೇ ಮಾಡೋಂಗಿಲ್ಲ ಅಂತಂತಾಳೆ.